ಸಮಯದ ಅಭಾವದಿಂದಾಗಿ ನಾನು ಒಂದು 2-3 ವಿಷಯಗಳನ್ನು ಮಾತ್ರ ಇಲ್ಲಿ ಪ್ರಸ್ತುತಪಡಿಸಿ ನನ್ನ ಲೇಖನವನ್ನು ವಿರಾಮಕ್ಕೆ ನೀಡ್ತೇನೆ. ಒಂದು, ಈ ವೀರನ ದುರ್ಗದ ಸ್ಥಳನಾಮವನ್ನು ಕುರಿತಾಗಿರುವಂಥದ್ದು. ಎರಡನೆಯದು, ಇದರಲ್ಲಿ ಈ ಕೋಟೆಯಲ್ಲಿರ್ತಕ್ಕಂತಹ ಸ್ಮಾರಕಗಳ ಬಗ್ಗೆ. ಮೂರನೆಯದಾಗಿ, ಈ ವೀರನ ದುರ್ಗದ ಇವತ್ತಿನ ಸ್ಥಿತಿಗತಿಯ ಪರಿಸ್ಥಿತಿ ಏನಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದಿಷ್ಟು ಅಭಿಪ್ರಾಯವನ್ನು ಹಂಚಿಕೊಡ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ವೀರನ ದುರ್ಗ ಅನ್ನುವಂಥದ್ದು ಕೂಡ್ಲಿಗಿಯಿಂದ ಸುಮಾರು 7 ಕಿಲೋಮೀಟರ್ನ ಅಂತರದಲ್ಲಿದೆ. ಈ ಕೋಟೆಯನ್ನು ಒಳಗೊಂಡಿರುವಂತಹ ಈ ಊರನ್ನು ಈಗ ಬೀರಲುಗುಡ್ಡ ಅಂತ ಕರೀತಾರೆ. ಆದರೆ ವಿಶೇಷವಾಗಿ ಕೋಟೆ ಇರುವಂಥದ್ದನ್ನು ಇತಿಹಾಸಕಾರರು ಇದನ್ನು ವೀರನ ದುರ್ಗ ಅಂತ ದಾಖಲಿಸ್ತಾರೆ. ಇದರ ಸುತ್ತಮುತ್ತ 1-2 ಕಿಲೋಮೀಟರ್ಗಳಲ್ಲಿ ನಮಗೆ ಸುತ್ತಲ ಗ್ರಾಮಗಳು ಸಿಗ್ತವೆ. ಅದರಲ್ಲಿ ಉತ್ತರಕ್ಕೆ ಮೊರಬನಹಳ್ಳಿ ಇದೆ, ಪೂರ್ವಕ್ಕೆ ಮೊರಬೈ ಇದೆ, ಪಶ್ಚಿಮಕ್ಕೆ ಬಡಲಟ್ಕು, ದಕ್ಷಿಣಕ್ಕೆ ಚೌಡಾಪುರ ಗ್ರಾಮಗಳು ಆವರಿಸಿಕೊಂಡಿದ್ದಾವೆ. ಆವತ್ತಿನ ಕೋಟೆಯ ಸಂದರ್ಭದಲ್ಲಿ ಸುತ್ತಲೂ ಕೂಡ ಅನೇಕ ಕೋಟೆ ಕೊತ್ತಲಗಳನ್ನು ಆಡಳಿತ ನಡೆಸತಕ್ಕಂತಹ ಪಾಳೆಗಾರರು ಇದ್ದರು. ಉಚ್ಚನಿ ದುರ್ಗ ಇದ್ದು, ಈ ಕಡೆ ಗುಡೆಕೋಟೆ ಮತ್ತು ಜರ್ಮಲಿ ಪಾಳೆಗಾರರು, ಹರಪನಹಳ್ಳಿ ಪಾಳೆಗಾರರಿದ್ದರು. ಈ ಕಡೆ ಬೆಳ್ಳಾಡು ಕೋಟೆಯನ್ನು ಆಳುವಂಥವರು ಪಾಳೆಗಾರರು ಇದ್ದರು. ಇವುಗಳ ಮಧ್ಯೆ ವೀರನ ದುರ್ಗ ಇರ್ತದೆ. ಇದ್ರ ಬಗ್ಗೆ ಸಾಕಷ್ಟು ಇತಿಹಾಸಕಾರರು ಲೇಖನಗಳನ್ನು ಮಾಡಿದ್ದಾರೆ. ಆಮೇಲೆ PhDಗಳನ್ನು, ವಿವಿಧ ವಿಷಯಗಳನ್ನು ಮಾಡುವ PhD ಮಾಡುವಾಗ ಕೂಡ ಈ ವೀರನ ದುರ್ಗದ ಬಗ್ಗೆ ದಾಖಲಿಸ್ತಾ ಹೋಗ್ತಾರೆ. ಆದರೆ ವಿಶೇಷ ಅಂತಂದರೆ ಈ ದುರ್ಗ ತುಂಬ ವಿಶೇಷ ಯಾಕೆ ಅನಿಸ್ಕೊಳ್ತೈತೆ ಅಂತಂದರೆ, ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿಯೇ ಪಾಳೆಗಾರರ ಪಾಳೆಯ ಪಟ್ಟನ್ನು ಅತ್ಯಂತ ಬಲಿಷ್ಠವಾಗಿ ಹೊಂದಿರುವಂಥದ್ದು ಈ ವೀರನ ದುರ್ಗ ಅಂತ ದಾಖಲಿಸ್ತಾರೆ. ಇದರ ಜೊತೆಗೆ ಇಡೀ ತಾಲೂಕಿನಲ್ಲಿ 3/4 ಭಾಗದಷ್ಟು ಅವಶೇಷವನ್ನು ಒಳಗೊಂಡಿರುವಂತಹದ್ದು ಈ ಕೋಟೆ ಇದಾಗಿದೆ. ಅಂದರೆ ಇವತ್ತಿಗೂ ಕೂಡ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬಹುದಂಥ ಎಲ್ಲ ಅರ್ಹತೆಯನ್ನು ಒಳಗೊಂಡಿದ್ದು ಈ ವೀರನ ದುರ್ಗ. ಬಹಳ ವಿಶೇಷತೆಯನ್ನು ಒಳಗೊಂಡಿರುವಂಥದ್ದು. ಮತ್ತು ಈ ವೀರನ ದುರ್ಗ ಅನ್ನುವಂಥದ್ದು ಹೆಂಗೆ ಹೆಸರು ಬಂತು ಅನ್ನುವಂಥದ್ದಕ್ಕೆ ಸೂಕ್ತವಾದಂತಹ ದಾಖಲೆಗಳು ಇಲ್ಲವೇ ಇಲ್ಲ. ಶಾಸನಗಳಾಗಲಿ ಅಥವಾ ಬರಹ ರೂಪದ ಯಾವ ಪುರಾವೆಗಳು ಕೂಡ ಈ ವೀರನ ದುರ್ಗಕ್ಕೆ ಸಂಬಂಧಿಸಿದಂತೆ ಇರುವುದಿಲ್ಲ. ಆದರೆ ಸ್ಥಳೀಯರು ಕೊಡುವಂಥ ಮಾಹಿತಿ ಆಧಾರದ ಮೇಲೆ ವೀರ ನಾಯಕ ಅನ್ನುವಂಥವನು ಈ ದುರ್ಗವನ್ನು ಆಳ್ತಾ ಇದ್ದ, ಹಾಗಾಗಿ ಇದು ವೀರನಾಯಕ ಅನ್ನುವಂಥ ಹೆಸರು ಬಂತು ಅಂತ ಒಂದು ವಿಷಯವನ್ನು ಹೇಳ್ತಾರೆ. ಇದ್ರ ಜೊತೆಗೆ ಇತಿಹಾಸಕಾರರು ಗುರುತಿಸ್ತಾರೆ, 1455ರಿಂದ 1667ರ ಅವಧಿಯಲ್ಲಿ ಹರಪನಹಳ್ಳಿಯ ಪಾಳೆಗಾರರಲ್ಲಿ ಪ್ರಸಿದ್ಧ ನಾಯಕನಾಗಿರುವಂತಹ ವೀರ ಮುಮ್ಮಡಿ ನಾಯಕನು ಈ ನಾಯಕ ಈ ಕೋಟೆಯನ್ನು ಕಟ್ಟಿಸಿದ ಅಥವಾ ಅವನಿಂದ ಈ ಹೆಸರು ಬಂತು ಅಂತ ಇತಿಹಾಸಕಾರರು ಊಹೆಯ ಆಧಾರದ ಮೇಲೆ ದಾಖಲಿಸ್ತಾರೆ. ಇದಕ್ಕೆ ಪುಷ್ಟಿ ಕೊಡುವಂತಹದ್ದು ಒಂದು ದಾಖಲೆ ಕೂಡ ಸಿಗ್ತದೆ. ಏನಂದರೆ, ಈ ವೀರನ ದುರ್ಗದ ಸಮೀಪದಲ್ಲಿರುವಂತಹ ಬೆಳ್ಳಾಡು ಕೋಟೆ ಅನ್ನುವಂಥದ್ದನ್ನು ಈ ವೀರ ಮುಮ್ಮಡಿ ನಾಯಕನು ಮುತ್ತಿಗೆಯನ್ನು ಹಾಕಿ ಅದನ್ನು ವಶಪಡಿಸಿಕೊಂಡ ಅನ್ನುವಂಥದ್ದು ನಮಗೆ ಶಾಸನಗಳ ದಾಖಲೆ ಸಿಗ್ತದೆ. ಆ ಸಂದರ್ಭದಲ್ಲಿಯೇ ಈ ಕೋಟೆಯನ್ನು, ವೀರನ ದುರ್ಗದ ಕೋಟೆಯನ್ನು ಕೂಡ ಜರ್ಮಲಿ ಪಾಳೆಗಾರ ನಾಯಕರಿಂದ ಅದನ್ನು ವಶಪಡಿಸಿಕೊಂಡು ಈ ಕೋಟೆಯನ್ನು ಕಟ್ಟಿದ ಅನ್ನುವಂಥದ್ದನ್ನು ಇತಿಹಾಸಕಾರರು ದಾಖಲಿಸ್ತಾರೆ. ಆದರೆ ಖಚಿತವಾದಂತಹ ದಾಖಲೆಗಳು ನಮಗೆ ಸಿಗೋದಿಲ್ಲ. ನಾನು ಈ ಕುರಿತು ನಾನು ಸ್ವಲ್ಪ ಹಂಗೆ ಅಭ್ಯಾಸ ಮಾಡ್ತಾ ಹೋದಂಗೆಲ್ಲ ನನಗೆ ಒಂದು ವಿಷಯ ಸಿಕ್ತು. ಮುನ್ನಡೆಯ ಕೂಡ್ಲಿಗಿ ಅನ್ನುವಂಥದ್ದು ಆ ಪುಸ್ತಕದಲ್ಲಿ ಎಚ್.ಎಸ್. ವಸಂತ್ ಅವರು ಕೂಡ್ಲಿಗಿ ತಾಲೂಕಿನ ಶಾಸನಗಳ ಸಮೀಕ್ಷೆ ಅನ್ನುವಂತಹ ಲೇಖನದಲ್ಲಿ ಒಂದು ಮಾಹಿತಿಯನ್ನು ದಾಖಲಿಸ್ತಾರೆ. ಅದೇನೆಂದರೆ, ನಾನಾಗಲೇ ಸುತ್ತಮುತ್ತ ಹಳ್ಳಿಗಳನ್ನು ಹೇಳಿದೆ, ಮೊರಬ ಅನ್ನುವಂಥ ಒಂದು ಗ್ರಾಮವು ಕೂಡ ಪ್ರಸ್ತಾಪ ಮಾಡಿದೆ. ಆ ಗ್ರಾಮದಲ್ಲಿ ಒಂದು ಶಾಸನ ಸಿಗುತ್ತೆ. ಆ ಶಾಸನದ ಪಟ್ಟಿ ಹೀಗಿದೆ: ಶಾಲಿವಾಹನ ಶಕ 1450ನೇ ಸರ್ವಾಧಾರಿ ಶ್ರಾವಣ ಶುಕ್ರವಾರ 15ಕ್ಕೆ ಸರಿಯಾದ ಕ್ರಿಸ್ತಶಕ 31/7/1528ನೇ ಶುಕ್ರವಾರದಂದು ಕೃಷ್ಣದೇವರಾಯನ ಆಳುತ್ತಿದ್ದಾಗ ಆತನ ಅಧಿಕಾರಿ ಯಲಬುರ್ಗದ ಮಲ್ಲಪ್ಪಣ್ಣನು ಮೊರಬದಲ್ಲಿ ತನ್ನ ತಾಯಿ ವೀರಮ್ಮನಿಗೆ, ಬಹಳ ಮುಖ್ಯವಾಗಿ ಈ ಹೆಸರನ್ನು ಗಮನಿಸಬೇಕಾಗುತ್ತೆ, ತನ್ನ ತಾಯಿ ವೀರಮ್ಮನಿಗೆ ಪುಣ್ಯವಾಗಬೇಕೆಂದು ಮಲಪುರದಲ್ಲಿ ಅಂಗಡಿಯನ್ನು ಕಟ್ಟಿಸಿ ಸಂತೆಯ ವಸಿಗೆಯನ್ನು ಅಂದರೆ ಸುಂಕವನ್ನು, ಸ್ವಲ್ಪ ಭೂಮಿಯನ್ನು ಸೂರ್ಯನಾರಾಯಣ ದೇವರಿಗೆ ಬಿಟ್ಟುಕೊಟ್ಟು ಅದನ್ನು ಅನುಭವಿಸಿಕೊಂಡು ದೇವರ ಸೇವೆಯನ್ನು ಮಾಡಿಕೊಂಡು ಹೋಗಲು ಸೂಚಿಸಲಾಗಿದೆ ಅನ್ನುವಂಥದ್ದು ಮೊರಬದ ಗ್ರಾಮದಲ್ಲಿ ಸಿಕ್ಕುವಂತಹ ಆ ಶಾಸನದ ಪಟ್ಟಿ ಹೀಗಿರುತ್ತೆ.
ಸೊ ನಾನು ಇದನ್ನು ಗಮನಿಸಿದಾಗ ಬಹುಶಃ ಈ ಮಲ್ಲಾಪುರ ಅನ್ನುವಂಥದ್ದು ಐಗಳ ಮಲ್ಲಾಪುರ ಅಂತಂದೇಳಿ ಅಲ್ಲೇ 1 ಕಿಲೋಮೀಟ್ರ್, ವೀರದುರ್ಗದ 1 ಕಿಲೋಮೀಟ್ರ್ನ ಹಂತದಲ್ಲಿದೆ. ಮತ್ತು ಈ ಮಲ್ಲಾಪುರ ಮತ್ತು ಮೊರಬ ಈ ಎರಡೂ ಗ್ರಾಮದ ನಡುವೆ ಈ ವೀರನಕೋಟೆ ಅನ್ನುವಂಥದ್ದಿದೆ. ಬಹುಶಃ ಈ ಯಲಬುರ್ಗಿಯ ಮಲ್ಲಪ್ಪಣ್ಣನು ತನ್ನ ತಾಯಿಗೋಸ್ಕರ ಇಷ್ಟೆಲ್ಲ ವಿಷಯಗಳನ್ನು ಮಾಡಿದ್ದರ ಸಲುವಾಗಿ ಅದರ ಜೊತೆಗೆ ಆಕೆಯ ಹೆಸರಿನಲ್ಲಿ ಈ ಕೋಟೆಯನ್ನು ಕಟ್ಟಿರಬಹುದೇನೋ ಅನ್ನುವಂತಹ ಊಹೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದೇಳಿ ನಾನು ಈ ಮಾಹಿತಿಯ ಒಂದು ಶಾಸನದ ಪಠ್ಯದ ಆಧಾರದ ಮೇಲೆ ನಾನು ಒಂದಿಷ್ಟು ಯೋಚನೆ ಮಾಡಲಿಕ್ಕೆ ಆಗ್ಬೋದೇನೋ ಈ ಹೆಸರು ಅಂತ. ಯಾಕಂದರೆ ಎಲ್ಲಿಯೂ ಕೂಡ ವೀರನದುರ್ಗದ ದಾಖಲೆಗಳು ನಮಗೆ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಇದಕ್ಕೆ ವೀರನದುರ್ಗ ಎನ್ನುವಂಥ ಹೆಸರು ಕೂಡ ಬಂದಿರಬಹುದು ಅನ್ನುವಂಥದ್ದನ್ನು ನಾನು ನೋಡಿದೆ. ಇದರ ಜೊತೆಗೆ ಇದು ಈಗ ನಾನು ಆಗಲೇ ಹೇಳಿದಾಗೆ ಸುಸಜ್ಜಿತವಾದಂತಹ ಕೋಟೆ ಇದಾಗಿದೆ. ಸುಮಾರು 7 ಸುತ್ತಿನ ಕೋಟೆ ಇದಾಗಿದೆ. ಸ್ಥಳೀಯರು ಇದನ್ನು 7 ಬಾಗಿಲು ಊರು ಅಂತ ಕೂಡ ಕರೀತಾರೆ. ಇದ್ರ ಜೊತೆಗೆ ನಮಗೆ ಈಗ 5 ಸುತ್ತಿನ ಕೋಟೆ ಮಾತ್ರ ನಮಗೆ ಕಾಣಸಿಗುತ್ತೆ. ಅದರಲ್ಲಿ ಮೊದಲು ಮತ್ತು 2ನೇ ಹಂತದ್ದು, 3ನೇ ಹಂತದ್ದು, 4ನೇ ಹಂತದ್ದು ಮತ್ತು ತುದಿಯಲ್ಲಿ 5ನೇ ಹಂತದ್ದು ಸಿಗ್ತದೆ. ಅದಕ್ಕೆ ಎಲ್ಲ ಸುಸಜ್ಜಿತವಾದಂತಹ ವಾಸ್ತುಶಿಲ್ಪದವನ್ನು ಎಲ್ಲರೂ ಇತಿಹಾಸಕಾರರು ಸಾಕಷ್ಟು ದಾಖಲಿಸಿದ್ದಾರೆ. ಮತ್ತು ಇದರೊಳಗಡೆ ಸ್ಮಾರಕಗಳು ಕೂಡ ಇದ್ದಾವೆ. ಮೊದಲು ಮತ್ತು 2ನೇ ಹಂತದಲ್ಲಿ ನಮಗೆ ರುದ್ರಯ್ಯನ ಮಠ ಅನ್ನುವಂಥದ್ದು ಬರ್ತದೆ. ಇದರ ಜೊತೆಗೆ ಅಲ್ಲಿ ಇದನ್ನು ಕೊಟ್ರೇಶ್ವರ ಮಠ ಅಂತ ಕೂಡ ಕರೀತಾರೆ. ಅದರ ಪಕ್ಕದಲ್ಲಿಯೇ ಒಂದು ಕಲ್ಯಾಣಿ ಅಥವಾ ಬಾವಿ ಅನ್ನುವಂಥದ್ದು ಇದೆ. ಇದರ ಜೊತೆಗೆ ವೀರಗಲ್ಲು ಅನ್ನುವಂಥದ್ದು ಈ ಮಠದಲ್ಲಿ ಸಿಕ್ಕಿದೆ. ಈಗ ಅದು ಸಿಕ್ಕಿಲ್ಲ. ಈಗ ನೋಡಲಾಗಿ ಹೋದರೆ ಅದು ಆ ವೀರಗಲ್ಲು ಸಿಗಲ್ಲ. ಜೊತೆಗೆ ಆಂಜನೇಯನ ಗುಡಿ ಕೂಡ ಮೊದಲೇ ಹಂತದಲ್ಲಿ ಇದೆ. ಹೊನ್ನೂರು ಸ್ವಾಮಿ ಅನ್ನುವಂಥದ್ದು ಕೂಡ ಅದರೊಳಗಿದೆ. ಮತ್ತು ಕೋಟೆಯ ತುದಿಯಲ್ಲಿ ಹುಲಿಗಮ್ಮ ದೇವಸ್ಥಾನ ಕೂಡ ಇದೆ. ಅದು ಈಗ ಹಾಳಾಗಿದೆ. ಸೊ ಇಷ್ಟು ಸ್ಮಾರಕಗಳು ಅಲ್ಲಿದ್ದಾವೆ. ರುದ್ರಯ್ಯನ ಮಠವನ್ನು ನಾವು ಈಗ ಪಂಚಗಣಾಧೀಶ್ವರಲ್ಲಿ ಒಬ್ಬರಾಗಿರುವಂಥ ಕೊಟ್ಟರೇಶ್ವರ ಇಲ್ಲಿ ಬಂದು ಇವರಿಗೆ ಆಶೀರ್ವಚನವನ್ನು ನೀಡ್ತಾ ಇದ್ದ, ಹಾಗಾಗಿ ಅದನ್ನು ಮಠ ಕಟ್ಟಿದ್ದಾರೆ ಅನ್ನುವಂಥದ್ದು ಪ್ರತೀತಿಯನ್ನು ಕೂಡ ಹೇಳ್ತಾರೆ. ಇದು ಗರ್ಭಗೃಹವನ್ನು ಮತ್ತು ತೆರೆದ ಸಭಾಮಂಟಪವನ್ನು ಇದು ಒಳಗೊಂಡಿದೆ. ಮತ್ತು ವಿಜಯನಗರೋತ್ತರದ 6 ಕಂಬಗಳು ವಾಸ್ತುಶಿಲ್ಪಗಳಲ್ಲಿ ಇದು ಆವರಿಸಿದೆ. ಇದರ ಜೊತೆಗೆ ಆಂಜನೇಯನ ಗುಡಿ ಕೂಡ ಅಲ್ಲಿದೆ. ಈ ಕೋಟೆ ಕೆಳಸುತ್ತಿನಲ್ಲಿ ಇದ್ದು ಇದು ಪೂರ್ವಾಭಿಮುಖವಾಗಿ ಸ್ಥಾಪನೆ ಆಗಿರುವಂಥದ್ದು. ಇದರಲ್ಲಿ ಗರ್ಭಗೃಹ ಇದೆ. ಆಂಜನೇಯನ ಮೂರ್ತಿ ಶಿಲೆಯ ಉಬ್ಬು ಶಿಲ್ಪವಾಗಿ ನಮಗೆ ಗೋಚರ ಆಗ್ತದೆ. ಜೊತೆಗೆ ಹೊನ್ನೂರು ಸ್ವಾಮಿ ಅಲ್ಲಿದೆ. ಇದರಲ್ಲಿ ಗರ್ಭಗುಡಿ ಇಲ್ಲ, ಆದರೆ ತೆರೆದ ಸಭಾಮಂಟಪ ಇದೆ. ಇದರಲ್ಲಿ 6 ಕಂಬಗಳು ಉಳ್ಳಂತಹ ಸಭಾಗೃಹ ಶಿಲ್ಪಗಳು ನಾವು ಅಲ್ಲಿ ಉಬ್ಬು ಶಿಲ್ಪಗಳನ್ನು ಆ ಕಂಬಗಳಲ್ಲಿ ಕಾಣ್ತಾ ಹೋಗ್ಬೋದು. ಇನ್ನು ವಿಶೇಷ ಅಂತಂದರೆ ಮಲಿಯಮ್ಮನ ದೇವಸ್ಥಾನ ಮೇಲ್ಗಡೆ ಇದೆ. ಕೋಟೆಯ ತುತ್ತುತದ್ದೆಯಲ್ಲಿ ಇದು ಇದೆ. ಇದರಲ್ಲಿ ಗರ್ಭಗುಡಿ ಇದೆ, ಸಭಾಮಂಟಪ ಇದೆ ಹೊಂದಿರುವಂತಹ ಸರಳ ಶೈಲಿಯ ವಾಸ್ತು ನಮಗೆ ಅಲ್ಲಿ ಸಿಗುತ್ತದೆ. ಜೊತೆಗೆ 4 ಕಂಬಗಳು ಈ ಹೊಂದಿರುವಂತಹ ಗುಡಿ ಇದೆ. ಇಲ್ಲಿನ ಮೂಲ ವಿಗ್ರಹ ಚಿಕ್ಕ ಶಿಲಾಕಂಬದಲ್ಲಿದ್ದು ದೇವಿಯ ಶಿಲಾಕಂಬದ ಮೇಲೆ ದೇವಿಯ ಮುಖಾಕಾರವನ್ನು ರೂಪದಲ್ಲಿ ಕೆತ್ತಿರುವಂಥದ್ದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಪಾಳೆಯಗಾರರ ಸಂದರ್ಭದಲ್ಲಿ ನಿರ್ಮಿಸಿರಬಹುದಾದಂತಹ ತಾಮ್ರದ ಅಶ್ವ ಪ್ರತಿಮೆ ಕೂಡ ಈ ಗುಡಿಯೊಳಗೆ ಇರುವಂಥದ್ದನ್ನು ದಾಖಲಿಸ್ತಾ ಹೋಗ್ತಾರೆ. ಸೊ ಇಷ್ಟು ವಿಶೇಷವಾಗಿ ಹೊಂದಿರುವಂತಹ ಈ ಕೋಟೆ ಇವತ್ತಿಗೂ ಕೂಡ ಹಾಳಾಗಿಲ್ಲ. ಅದು ಬಹಳ ಮುಖ್ಯವಾಗಿರುವಂಥದ್ದು. ಆದರೆ ಇವತ್ತಿನ ಪರಿಸ್ಥಿತಿಗಳನ್ನು ನಾನು ಗಮನಿಸಿದರೆ, ಯಾಕಂದರೆ ನಾನು ನಿನ್ನೆಯ ದಿವಸನೇ ಅಲ್ಲಿ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಸಾಕಷ್ಟು ರೀತಿಯಾದಂತಹ ನಾಶಗೊಳಿಸುವಂತಹ ಎಲ್ಲ ಕೃತ್ಯಗಳಲ್ಲಿ ನಡೀತಾ ಇದ್ದಾವೆ. ನಾನು ನಿನ್ನೆ ಹೋಗೋದಾಗಲೇ ಅಲ್ಲಿ ವಾಮಾಚಾರದ ನಿಧಿ ಇದೆ ಅಂತಂದೇಳಿ ಆ ಕೊಟ್ಟೂರು ಸ್ವಾಮಿ ಮಠವನ್ನು ಅಗೆಯುವಂತಹ ಒಂದು 2 ವ್ಯಕ್ತಿಗಳನ್ನು ಕಂಡರು. ಅದನ್ನು ಆ ಒಳಗಡೆನೆ ಗರ್ಭಗುಡಿ ಒಳಗಡೆನೆ ಅದನ್ನು ಅಗೆಯುವಂತಹ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಇದ್ರ ಜೊತೆಗೆ ಅಲ್ಲಿ ಸಾಕಷ್ಟು ಹೆಂಡದ ಬಾಟಲಿಗಳು ಮತ್ತು ಕಸದ ಗುಂಡಿಗಳು, ಈ ಕೊಟ್ಟೂರು ಸ್ವಾಮಿ ಮಠ ಆಗಿರ್ಬೋದು, ಹೊನ್ನೂರು ಸ್ವಾಮಿ ಮಠಿನ ಕಲ್ಯಾಣಿ ಆಗಿರ್ಬೋದು, ಇದರೆಲ್ಲ ಸಾಕಷ್ಟು ಅವಶೇಷಗಳಿಂದ ಅಲ್ಲಿ ಕೂಡಿರುವಂಥದ್ದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಸ್ಥಳೀಯರು ಕೂಡ ಆ ಕಲ್ಲುಗಳನ್ನು, ಕೋಟೆಯ ಕಲ್ಲುಗಳನ್ನು ಇತ್ತೀಚೆಗೆ ತೆಗೆದುಕೊಂಡು ತಮ್ಮ ಮನೆಗಳನ್ನು ಕಟ್ಕೊಳ್ಳಲಿಕ್ಕೆ ಆ ಕೋಟೆಗಳನ್ನು ಬಗಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ನೋಡಿದ ಕೂಡಲೇ ಅದು ಕಂಡು ಬರ್ತದೆ. ಸೊ ಇಷ್ಟು ಅವ್ಯವಸ್ಥಿತವಾಗಿರುವಂತಹ ವಾತಾವರಣದಲ್ಲಿ ಭಾಗಶಃ ಅವಶೇಷ ಒಳಗೊಂಡಿರುವಂಥ ಈ ಕೋಟೆಯನ್ನು ಉಳಿಸೋದು ಹೇಗೆ?
ಇದನ್ನು ವಿಶ್ವವಿದ್ಯಾಲಯದವರು ಮಾಡಬೇಕು, ಅಕಾಡೆಮಿಗಳು ಮಾಡಬೇಕು, ಅಥವಾ ಇಲಾಖೆಯವರು ಮಾಡಬೇಕು, ಅಥವಾ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಈಗ ಅತಿ ತುರ್ತಾಗಿ ಆಲೋಚಿಸುವ ಮತ್ತು ಆ ಮೂಲಕ ಕ್ರಮವನ್ನು ತೆಗೆದುಕೊಳ್ಳಬೇಕಾದಂತಹ ಜರೂರತೆ ಇದೆ ಅನ್ನುವಂಥದ್ದು ನನ್ನ ಈ ಒಂದು ವಿಷಯವನ್ನು ಓದ್ತಾ ಬಂದಾಗ ಮತ್ತು ನೋಡ್ತಾ ಬಂದಾಗ ನಮಗೆ ಕಣ್ಣಿಗೆ ಕಂಡಿರುವಂತಹ ವಸ್ತುಸ್ಥಿತಿ. ಈ ಹಿನ್ನೆಲೆಯಲ್ಲಿ ಈ ದುರ್ಗವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಕಾಶಕ್ಕಾಗಿ ಎಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.